ಮೋಟರ್ ಸೈಕಲ್ ವೀಲ್ ಕಾಂಬಿನೇಷನ್. ಸೊ ನಿಮಗೆ ಗೊತ್ತಿರಂಗೆ ಮೋಟರ್ ಸೈಕಲಲ್ಲಿ ಫ್ರಂಟ್ ಆ್ಯಂಡ್ ರೇರ್ ಡಿಫರೆಂಟ್ ಸೈಸಸ್ ಇರುತ್ತೆ ಆ್ಯಂಡ್ ಬೇಸ್ಡ್ ಆನ್ ದ ಕಾಂಬಿನೇಷನ್ ನಿಮಗೆ ಡಿಫರೆಂಟ್ ಮೋಟರ್ ಸೈಕಲಲ್ಲಿ ಎಕ್ಸ್ಪೀರಿಯನ್ಸಸ್ ನೀವು ಪಡಿತೀರಾ. ಸೊ ಇವತ್ತು ಅರ್ಥ ಮಾಡ್ಕೊಳ್ಳೋ ಡಿಫರೆಂಟ್ ಕಾಂಬಿನೇಷನಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಪಡಿತೀರಾ ಅಂತ. ಸೊ ಫಸ್ಟ್ ಕಾಂಬಿನೇಷನ್ ತುಂಬಾ ಪಾಪ್ಯುಲರ್ ಕಾಂಬಿನೇಷನ್, ದಟ್ ಇಸ್ ದ 17 ಇಂಚಸ್ ಕಾಂಬಿನೇಷನ್. ಸೊ 17 ಇಂಚಸ್ ಫ್ರಂಟ್, 17 ಇಂಚಸ್ ರೇರು. ಸೊ ದಿಸ್ ಇಸ್ ವೆರಿ ಪಾಪ್ಯುಲರ್ಲಿ ಸೀನ್ ಇನ್ ದ ಸ್ಪೋರ್ಟ್ಸ್ ಬೈಕ್ಸು, ನೇಕೆಡ್ ಬೈಕು ಮತ್ತು ರೆಟ್ರೋ ರೋಡ್ಸ್ಟರ್ ಬೈಕಲ್ಲಿ ನೋಡ್ತೀರಾ. ಸೊ ದಿಸ್ ಇಸ್ ಮೇಡ್ ಪ್ರೈಮರಿ ಫಾರ್ ಅಜಿಲಿಟಿ. ಸೊ ನಿಮಗೆ ಫ್ಲಿಕಬಲ್ ಆಗಿರುತ್ತೆ, ನಿಮಗೆ ಟ್ರಾಫಿಕ್ ಸಿನಾರಿಯೋಸಲ್ಲಿ ನಿಮಗೆ ಒಳ್ಳೆ ಕಾರ್ನರಿಂಗ್ ಎಬಿಲಿಟಿ ಇರುತ್ತೆ, ಯೂ ಟರ್ನ್ ಸಕತ್ತಾಗಿ ಮಾಡ್ಬೋದು. ಬೇಸಿಕಲಿ ಇದನ್ನು ಮಾಡಿರೋದು ಸಿಟಿ ಪರ್ಪಸ್ಗೋಸ್ಕರ. ಬಟ್ ಎಸ್ ನೀವು ಶಾರ್ಟ್ ಹೈವೇ ಬಸ್ಗೂ ಯೂಸ್ ಮಾಡ್ಬೋದು. ಇಫ್ ದ ವೀಲ್ ವಿಡ್ತ್ ಬಂದು ಜಾಸ್ತಿ ಇದ್ದರೆ ಯು ಕ್ಯಾನ್ ಯೂಸ್ ಇಟ್ ಫಾರ್ ಶಾರ್ಟ್ ಹೈವೇ ಬಸ್ ಆಲ್ಸೋ. ಬಟ್ ಮೇನ್ಲಿ ದಿಸ್ ಇಸ್ ದ ಮೋಸ್ಟ್ ಫನ್ ಟು ರೈಡ್, ಐ ವುಡ್ ಸೇ ವೀಲ್ ಕಾಂಬಿನೇಷನ್. ಸೆಕೆಂಡ್ ಬಂದು 1917 ಕಾಂಬಿನೇಷನ್. ಸೊ ಈ ಕಾಂಬಿನೇಷನ್ ಮಾಡಿರೋದು ಪ್ರೈಮರಿಲಿ ಫಾರ್ ಹೈವೇ ಸ್ಟೆಬಿಲಿಟಿ. ಸೊ ಇದನ್ನು ನೀವು ಟೂರಿಂಗ್ ಮೋಟರ್ ಸೈಕಲ್ಸಲ್ಲಿ ಸಾಕಷ್ಟು ನೋಡಿರ್ತೀರಾ. ಸೊ ಈ ಕಾಂಬಿನೇಷನಲ್ಲಿ ನೀವು ಟೂರಿಂಗ್ ಮಾಡಬೇಕಾದ್ರೆ ಯು ವಿಲ್ ಫೀಲ್ ವೆರಿ ಸ್ಟೇಬಲ್. ಬಟ್ ಈ ಕಾಂಬಿನೇಷನ್ ತುಂಬ ಜನ ಆಲ್ರೌಂಡ್ ಕಾಂಬಿನೇಷನ್ ಅಂತ ಹೇಳ್ತಾರೆ, ಬಿಕಾಸ್ ಇದು ನಾಟ್ ಜಸ್ಟ್ ಹೈವೇಯಲ್ಲಿ ನಿಮಗೆ ಲೈಟ್ ಆಫ್ ರೋಡಿಂಗಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಹಾಗೂ ಸಿಟಿಯಲ್ಲಿ ಕೂಡ ಈಸಿ ಮೆನ್ಯೂರಬಿಲಿಟಿ ಆ್ಯಂಡ್ ನಿಮಗೆ ಅಜಿಲಿಟಿನ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಕಾಂಬಿನೇಷನ್ ಬಂದು 1916 ಕಾಂಬಿನೇಷನ್. ಸೊ ಈ ಕಾಂಬಿನೇಷನ್ ನೀವು ಜಾಸ್ತಿ ಕ್ರೂಸರ್ಸಲ್ಲಿ ನೋಡ್ತೀರಾ. ಸೊ ಬೇಸಿಕಲಿ ಇಟ್ ಇಸ್ ಮೇಡ್ ಫಾರ್ ಫ್ಲಾಟ್ ಹೈವೇ ರೋಡ್ ಸ್ಟೆಬಿಲಿಟಿಗೋಸ್ಕರ ಮಾಡಿರೋ. ಸೊ ನೀವು ಫ್ಲಾಟ್ ಹೈವೇ ರೋಡಲ್ಲಿ ಹೋಗಬೇಕಂತ ಇದ್ದೀರಾ ಕ್ರೂಸರ್ಸಲ್ಲಿ ಅಂದರೆ ಈ ಕಾಂಬಿನೇಷನ್ ನೋಡ್ತೀರಾ 1916 ಕಾಂಬಿನೇಷನ್. ಇದು ನಿಮಗೆ ಸಿಟಿಯಲ್ಲಿ ಅಷ್ಟು ಅಜೈಲು ಫೀಲ್ ಆಗಲ್ಲ, ಆಫ್ ರೋಡ್ ಅಂತ ಮರ್ತೇ ಬಿಡಿ, ಬಿಕಾಸ್ ಜನರಲಿ ನಿಮ್ಗೆ ಗೊತ್ತಿರಂಗೆ ಕ್ರೂಸರ್ಸಲ್ಲಿ ಲಾಂಗರ್ ವೀಲ್ ಬೇಸ್ ಇರುತ್ತೆ ಆ್ಯಂಡ್ ಶಾರ್ಟರ್ ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ. ಸೊ ಇಟ್ ಇಸ್ ಪ್ರೈಮರಿ ಮೇಡ್ ಫಾರ್ ಫ್ಲಾಟ್ ಹೈವೇ ರೋಡ್ಸು. ನೆಕ್ಸ್ಟ್ ಕಾಂಬಿನೇಷನ್ ಬಂದ್ಬಿಟ್ಟು ಈಸ್ 18 ಇಂಚ್ ಕಾಂಬಿನೇಷನ್. ಸೊ 18 ಇಂಚ್ ಕಾಂಬಿನೇಷನ್ ಒಂಥರ 17 ಇಂಚ್ ಕಾಂಬಿನೇಷನ್ ಒಂದು ಓಲ್ಡರ್ ವರ್ಷನ್ ಅಂತ ಹೇಳ್ಬೋದು. ಯು ವಿಲ್ ಸಿ ಇಟ್ ಇನ್ ದ ಇಂಟರ್ಸೆಪ್ಟರ್ ಆ್ಯಂಡ್ ಕಾಂಟಿನೆಂಟಲ್ GT. ಸೊ ಈ ಕಾಂಬಿನೇಷನ್ ಬೇಸಿಕಲಿ 70 to 80% ಆಫ್ ದ 17 ಇಂಚಸ್ ಕಾಂಬಿನೇಷನ್ ಬೇಸಿಕಲಿ ನಿಮಗೆ ಅಜಿಲಿಟಿ ಫೀಲ್ ಆಗುತ್ತೆ. ಸೊ ಸಿಟಿಯಲ್ಲಿ ನೀವು ಅಜೈಲಾಗಿ ರೈಡ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಸ್ವಲ್ಪ ನಿಮಗೆ ಬಿಕಾಸ್ 18 ಇಂಚಸ್ ಇರೋದ್ರಿಂದ ಸ್ವಲ್ಪ ಹೈವೇಸಲ್ಲಿ ಸ್ಟೆಬಿಲಿಟಿ ಇರುತ್ತೆ. ಬಟ್ ಅಗೇನ್ ದಿಸ್ ಇಸ್ ಮೋಸ್ಟ್ಲಿ ಮೇಡ್ ಫಾರ್ ಏಸ್ಥೆಟಿಕ್. ಇದೇ ಥರ ಇನ್ನೊಂದು ಕಾಂಬಿನೇಷನ್ ಏಸ್ಥೆಟಿಕಲಿ ಮಾಡಿದ್ದಾರೆ, ದಟ್ ಈಸ್ ದ 1918 ಕಾಂಬಿನೇಷನ್. ಸೊ ಇದು ನಿಮಗೆ ರೆಟ್ರೋ ಕ್ಲಾಸಿಕ್ ಮೋಟರ್ ಸೈಕಲ್ಸ್ ಅಲ್ಲಿ ನೋಡ್ತೀರಾ ನೀವು, ಲೈಕ್ ದ ಕ್ಲಾಸಿಕ್ 350. ಈ ಕಾಂಬಿನೇಷನ್ ಪ್ರೈಮರಿಲಿ ಮಾಡಿರೋದು ಅಗೇನ್ ಏಸ್ಥೆಟಿಕ್ಗೋಸ್ಕರನೇ. ಅಗೇನ್ ದ ಪರ್ಪಸ್ ಅವ್ರು ಇಂಟೆಂಟ್ ಮಾಡಿದ್ದು ವಾಸ್ ಹೈವೇ ಸ್ಟೆಬಿಲಿಟಿಗೋಸ್ಕರ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಸ್ ಅ ವೆರಿ ಪಾಪ್ಯುಲರ್ ಕಾಂಬಿನೇಷನ್, ದಟ್ ಇಸ್ ದ 2117 ಕಾಂಬಿನೇಷನ್. ಇದನ್ನ ನೀವು ಸಾಕಷ್ಟು ಅಡ್ವೆಂಚರ್ ಬೈಕ್ಸ್ ಅಲ್ಲಿ ನೀವು ನೋಡ್ತೀರಾ. ಸೊ ಈ ಕಾಂಬಿನೇಷನ್ ಮಾಡಿರೋದು ಮೇನ್ಲಿ ಟು ಡೂ ಬೆಟರ್ ಆಫ್ ರೋಡಿಂಗ್, ಬಿಕಾಸ್ 21 ಇಂಚಸ್ ವೀಲ್ ಇದ್ರೆ ನಿಮಗೆ ಬೆಟರ್ ರೋಲಿಂಗ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅದರಿಂದ ನಿಮಗೆ ಆಫ್ ರೋಡ್ ಕ್ಲೈಮ್ಸ್ ಮಾಡಬೇಕಾದ್ರೆ ತುಂಬಾನೇ ಬೆಟರ್ ಆಗುತ್ತೆ. ಸೊ ಇದು ಹೈವೇಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆಕ್ಚುಲಿ ಇಟ್ ಡಸಂಟ್ ಪರ್ಫಾರ್ಮ್ ಬ್ಯಾಡ್ಲಿ, ಬಟ್ ನಿಮಗೆ 1917 ಗಿಂತ 70-80% ನೀವು ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬೋದು. ಆಫ್ ರೋಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ನಿಮಗೆ, ಬೆಟರ್ ದನ್ ಎನಿ ಅದರ್ ನಿಮಗೆ ಕಾಂಬಿನೇಷನ್, ವೀಲ್ ಕಾಂಬಿನೇಷನ್, ಬಿಕಾಸ್ ಆಫ್ ದ ರೋಲಿಂಗ್ ರೆಸಿಸ್ಟೆನ್ಸ್. ಆ್ಯಂಡ್ ಸಿಟಿಯಲ್ಲೂ ಐ ವುಡ್ ಸೇ ಎಸ್ ಅಜಿಲಿಟಿ ನಿಮಗೆ ಪ್ರೊವೈಡ್ ಮಾಡಲ್ಲ, ಬಟ್ ಅಗೇನ್ ನಿಮಗೆ ಡೆಫಿನೆಟ್ಲಿ ಇಟ್ ಈಸ್ ಆಲ್ಸೋ ಗುಡ್ ಇನ್ ಸಿಟಿ, ಬಿಕಾಸ್ ಸಿಟಿಯಲ್ಲೂ ಕೆಲವು ಸಿನಾರಿಯೋಸ್ ಇರುತ್ತೆ ವೇರ್ ಯು ವಾಂಟ್ ಕ್ಲೈಂಬು, ಕೆಲವು ಬ್ಯಾಡ್ ರೋಡ್ಸ್ ಇರುತ್ತೆ. ಸೊ ಮೆನ್ಯೂವರ್ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ರಂಟಿಂದ ಮೆನ್ಯೂವರ್ ಮಾಡುತ್ತೆ. ಬಟ್ ರೇರ್ ವೀಲ್ ನಿಮಗೆ ಅಷ್ಟು ಸಪೋರ್ಟ್ ಮಾಡಲ್ಲ. ರೇರ್ ವೀಲ್ ಯಾವಾಗಲೂ ಸ್ಟೆಬಿಲಿಟಿ ಕಡೆ ವರ್ಕ್ ಮಾಡುತ್ತೆ. ಅದು ಲಾಸ್ಟ್ ಕಾಂಬಿನೇಷನ್ ಬಂದು 2118. ಸೊ ಈ ಕಾಂಬಿನೇಷನ್ ಮೋಸ್ಟ್ಲಿ ನೀವು ಕೆಲವು ಅಡ್ವೆಂಚರ್ ಬೈಕ್ಸಲ್ಲೂ ನೋಡ್ತೀರಾ, ಬಟ್ ಮೋಸ್ಟ್ಲಿ ಯು ಸಿ ಆನ್ ಆಫ್ ರೋಡ್ ಬೈಕ್ಸು. ಸೊ ಇದು ಪ್ರೈಮರಿನೇ ಮಾಡಿರೋದು ಫಾರ್ ಆಫ್ ರೋಡ್ ಸಿನಾರಿಯೋಸು. ಸೊ ಇದು ಸಿಟಿಯಲ್ಲೂ ಓಕೆ ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಹೈವೇಲಂತೂ ತುಂಬ ಅನ್ಸ್ಟೇಬಲ್ ಇರುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ವಿತ್ ದೋಸ್ ನಾಬಿ ಟೈರ್ಸು ನಿಮಗೆ ಸ್ಟೆಬಿಲಿಟಿ ಅಷ್ಟು ಫೀಲ್ ಆಗಲ್ಲ. ಸೊ ದಿಸ್ ಇಸ್ ಮೇನ್ಲಿ ಮೇಡ್ ಫಾರ್ ಆಫ್ ರೋಡ್ ಸಿನಾರಿಯೋಸ್. ನಿಮಗೆ ಹಿಂದ್ಗಡೆ 18 ಇಂಚಸ್ ವೀಲ್ ಇರೋದ್ರಿಂದ ಇನ್ನೂ ಬೆಟರ್ ರೋಲಿಂಗ್ ರೆಸಿಸ್ಟೆನ್ಸ್ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ಮೋಟರ್ ಸೈಕಲ್ ಜನರಲಿ ಇದ್ರ ಲೈಟ್ ಆಗಿರೋದ್ರಿಂದ ಚೆನ್ನಾಗಿ ಇದು ಕ್ಲೈಮ್ ಮಾಡುತ್ತೆ ಆನ್ ದ ಅಪ್ ಹಿಲ್ಸು. ಸೊ ಅದಕ್ಕೋಸ್ಕರ ಈ ವೀಲ್ ಕಾಂಬಿನೇಷನ್ ಮಾಡಿರೋದು. ಸೊ ನಿಮಗೆ ಯಾವ ವೀಲ್ ಕಾಂಬಿನೇಷನ್ ಇಷ್ಟ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ.